ಈ ದಿನ ನಾವು ತೇಲ್ಸನ ಪ್ರಮೇಯದ ಬಗ್ಗೆ ತಿಳ್ಕೊಳ್ಳೋಣ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದರೆ ಫಸ್ಟು ಒಂದು ತ್ರಿಭುಜ, ಈ ತ್ರಿಭುಜಕ್ಕೆ ಒಂದು ಹೆಸರು ಕೊಡೋಣ, ABC. ಈಗ AB ಬಾಹುವಿನ ಮೇಲೆ ಒಂದು ಬಿಂದುವನ್ನು ಗುರುತು ಮಾಡ್ತೀನಿ, ಅದು D. ಅದೇ ರೀತಿ AC ಬಾಹುವಿನ ಮೇಲೆ ಒಂದು ಬಿಂದು, ಅದು E. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳರೇಖೆಯು, ಅಂದರೆ ಇಲ್ಲಿ BCಗೆ ನಾವೇನು ಮಾಡಬೇಕಂದ್ರೆ ಒಂದು ಸಮಾಂತರವಾಗಿ ಒಂದು ಸರಳರೇಖೆ ಎಳೆಬೇಕು. ಆ ಸರಳರೇಖೆಯು ಈ ಬಿಂದುಗಳನ್ನು ಛೇದಿಸಬೇಕು. ಈ ರೀತಿ ಎಳೆದಾಗ ಈ ಸರಳರೇಖೆಯು ಉಳಿದ ಎರಡು ಬಾಹುಗಳಂದರೆ AB ಮತ್ತು ACಯನ್ನು ಸಮ ಅನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದರೆ AB ನೋಡ್ರಿ ಎರಡು ಭಾಗ ಆಗಿದೆ, AD ಮತ್ತು DB. ಅಂದರೆ AD ಮತ್ತು DBಯ ಅನುಪಾತ, AD ಮತ್ತು DBಯ ಅನುಪಾತ ಇಸ್ ಈಕ್ವಲ್ ಟು, ಅದೇ ರೀತಿ AC ಕೂಡ ಎರಡು ಭಾಗ ಆಗಿದೆ, AE ಮತ್ತು EC, ಇದರ ಅನುಪಾತಕ್ಕೆ ಸಮನಾಗಿರುತ್ತದೆ. ಇದು ತೇಲ್ಸನ ಪ್ರಮೇಯ. ಈ ಪ್ರಮೇಯವನ್ನು ಈಗ ಸಾಧಿಸೋಣ. ಸೊ ಮೊದಲಿಗೆ ಪ್ರಮೇಯದ ಹೇಳಿಕೆಯನ್ನು ಬರ್ಕೋಬೇಕು, ಆಮೇಲೆ ಅದಕ್ಕೆ ತಕ್ಕಂತೆ ನಾವು ಚಿತ್ರವನ್ನು ಹಾಕ್ಕೊತೀವಿ. ಸೊ ಇಲ್ಲಿ ಏನು ಕೊಟ್ಟಾರ, ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆದಾಗ ಅದು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸೊ ಈ ಒಂದು ಹೇಳಿಕೆಯಲ್ಲಿನೇ ನಮಗೆ ದತ್ತನೂ ಇರುತ್ತೆ ಮತ್ತು ಸಾಧನೆಯ ಕೂಡ ಇರುತ್ತೆ. ಸೊ ದತ್ತ ಏನಂದರೆ, ತ್ರಿಭುಜ ಕೊಟ್ಟಿದ್ದಾರೆ, ತ್ರಿಭುಜ ABCಯಲ್ಲಿ DE ಸಮಾಂತರ BC ಆಗಿದೆ. ಇದು ದತ್ತ. ನೆಕ್ಸ್ಟು ಸಾಧನೀಯ. ಸಾಧನೀಯ ಏನಂದರೆ, ಈ ರೀತಿ ಎಳೆದಂತಹ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಈಗಾಗಲೇ ನಾನು ಹೇಳಿನಿ, AD ಅನುಪಾತ D/, ಅಂದರೆ AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು AE ಅನುಪಾತ EC ಎಂದು ಸಾಧಿಸಬೇಕು. ಈಗ ನಾವು ಈ ಒಂದು ಪ್ರಮೇಯನ ಸಾಧಿಸಬೇಕಂದ್ರೆ ಒಂದು ರಚನೆಯನ್ನು ಮಾಡ್ಕೊತೀವಿ. ಆ ರಚನೆ ಏನಂದರೆ, DCಯನ್ನು ಸೇರಿಸಬೇಕು, DC ಸೇರಿಸಬೇಕು. ಅದೇ ರೀತಿ EBಯನ್ನು ಕೂಡ ಸೇರಿಸಬೇಕು. ಸೊ ನಾವು ಏನು ರಚನೆ ಮಾಡ್ಕೊತೀವಿ ಇಲ್ಲಿ ಬರೀಬೇಕು, DC ಮತ್ತು BEಗಳನ್ನು ಸೇರಿಸಬೇಕು. ಇನ್ನೂ ಒಂದು ರಚನೆ ಮಾಡ್ಕೊತೀವಿ ಇಲ್ಲಿ, ಅದೇನೆಂದರೆ, ಈ ತ್ರಿಭುಜಕ್ಕೆ ಎರಡು ಲಂಬ ಎತ್ತರಗಳನ್ನು ಎಳ್ಕೊತೀವಿ. ಅವು D ಬಿಂದುವಿನಿಂದ ACಗೆ ಒಂದು ಲಂಬ ಎತ್ತರವನ್ನು ಎಳಿಬೇಕು. ಸೊ ಅದನ್ನು M ಅಂತ ಹೆಸರು ಕೊಡ್ರಿ. ಅಂದರೆ DM ACಗೆ ಲಂಬ ಎತ್ತರವಾಗಿದೆ. ಅದೇ ರೀತಿ ಈ ಬಿಂದುವಿನಿಂದ
ಎ ಬಿಗೆ ಇನ್ನೂ ಒಂದು ಲಂಬ ಎತ್ತರವನ್ನು ಎಳೆಯಬೇಕು. ಸೊ ಇದಕ್ಕೆ ಎನ್ ಅಂತ ಹೆಸರು ಕೊಡ್ತೀನಿ. ಸೊ ಇದು ಕೂಡ ಲಂಬ ಎತ್ತರ. ಸೊ ಅದನ್ನು ಇಲ್ಲಿ ರಚನೆಯಲ್ಲಿ ಬರ್ಕೋಬೇಕು ನಾವು. ಏನು, ಇ ಎನ್ ಎ ಬಿಗೆ ಲಂಬವಾಗಿದೆ. ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಮತ್ತು ಡಿ ಎಮ್ ಎ ಸಿಗೆ ಲಂಬವಾಗಿದೆ. ಅಂದರೆ ಡಿ ಎಮ್ ಪರ್ಪೆಂಡಿಕ್ಯುಲರ್ ಟು ಎ ಸಿ ಎಳೆಯಬೇಕು. ಇಷ್ಟು ರಚನೆಯನ್ನು ನಾವಿಲ್ಲಿ ಮಾಡ್ಕೋಬೇಕು. ನೆಕ್ಸ್ಟು ಕೊನೆಯ ಹಂತ ಸಾಧನೆ. ಸೊ ಇಲ್ಲಿ ತ್ರಿಭುಜ ಎ ಡಿ ಇ, ಈ ತ್ರಿಭುಜ ಮತ್ತು ತ್ರಿಭುಜ ಡಿ ಬಿ ಇ, ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ತಗೋಬೇಕು ನಾವೀಗ. ತ್ರಿಭುಜ ಎ ಡಿ ಇ ಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಬಿ ಇ ಯ ವಿಸ್ತೀರ್ಣ. ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ತಗೋಬೇಕು. ಸೊ ನಮಗೆಲ್ಲ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಅಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ. ಸೊ ಇಲ್ಲಿ ಎ ಡಿ ಇ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ಸೂತ್ರ ಬರೆಯೋಣ. ಅರ್ಧ ಇಂಟು ಪಾದವನ್ನು ನಾವು ಎ ಡಿ ಅಂತ ತೊಗೊತೀವಿ, ಎ ಡಿ ಪಾದ ಇಂಟು ಎತ್ತರ ನಾವು ರಚನೆ ಮಾಡ್ಕೊಂಡಿವಿ. ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅಂತ ಮಾಡ್ಕೊಂಡಿವಲ್ಲ. ಸೊ ಇ ಎನ್ ಅನ್ನೋದು ಎತ್ತರ. ಡಿವೈಡೆಡ್ ಬೈ ಅದೇ ರೀತಿ ತ್ರಿಭುಜ ಡಿ ಬಿ ಯ ವಿಸ್ತೀರ್ಣ ಅಂದರೆ ಡಿ ಬಿ ಇ ಯ ವಿಸ್ತೀರ್ಣ ಸೇಮ್ ಸೂತ್ರ. ಅರ್ಧ ಇಂಟು ಪಾದ ಡಿ ಬಿ, ಎತ್ತರವನ್ನು ನಾವು ಇದನ್ನೇ ತೊಗೊತೀವಿ ಇ ಎನ್. ಯಾಕಂದರೆ ಇ ಎನ್ ಎ ಬಿಗೆ ಲಂಬವನ್ನು ಎಳೆದಿರೋದ್ರಿಂದ ಈ ತ್ರಿಭುಜಕ್ಕೂ ಕೂಡ ಇದೇ ಎತ್ತರ ಆಗುತ್ತೆ, ಇ ಎನ್. ಸೊ ಇಲ್ಲಿ ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ, ಇ ಎನ್ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು ಎ ಡಿ ಡಿವೈಡೆಡ್ ಬೈ ಡಿ ಬಿ. ಸೊ ಇದನ್ನು ಒಂದನೇ ಸಮೀಕರಣ ಅಂತ ಕರೆಯೋಣ. ಸೊ ನೆಕ್ಸ್ಟು ತ್ರಿಭುಜ ಎ ಡಿಯ ವಿಸ್ತೀರ್ಣ. ತ್ರಿಭುಜ ಎ ಡಿ ಇ ಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಇ ಡಿ ಸಿ ಯ ವಿಸ್ತೀರ್ಣ. ತ್ರಿಭುಜ ಇ ಡಿ ಸಿ ಯ ವಿಸ್ತೀರ್ಣ. ಸೊ ಇದಕ್ಕೂ ಕೂಡ ನಾವು ಸೂತ್ರವನ್ನು ಬರ್ಕೋಬೇಕು. ಎ ಡಿಯ ವಿಸ್ತೀರ್ಣ ಅಂದರೆ ಅರ್ಧ ಇಂಟು ನೋಡ್ರಿ ಎ ಡಿ ಇ. ಸೊ ಈಗ ನಾವೇನು ಮಾಡಬೇಕಂದ್ರೆ ಎ ಇಯನ್ನು ಪಾದ ಅಂತ ತಗೋಬೇಕು, ಎ ಇ ಪಾದ, ಎತ್ತರ ಡಿ ಎಮ್ ಅಂತ ತಗೋಬೇಕು. ಡಿ ಎಮ್ ಪರ್ಪೆಂಡಿಕ್ಯುಲರ್ ಟು ಎ ಸಿ ರಚನೆ ಎಲ್ಲ ಮಾಡ್ಕೊಂಡಿವಿ. ಸೊ ಡಿ ಎಮ್ ಎತ್ತರ ತಗೊಳ್ರಿ ಡಿವೈಡೆಡ್ ಬೈ ನೆಕ್ಸ್ಟು ಅರ್ಧ ಇಂಟು ತ್ರಿಭುಜ ಇ ಡಿ ಸಿ. ತ್ರಿಭುಜ ಇ ಡಿ ಸಿ ಅಂದರೆ ತ್ರಿಭುಜ ಇ ಡಿ ಸಿಗೆ ಪಾದವನ್ನು ಇ ಸಿ ತಗೊಳ್ರಿ, ಪಾದ ಇ ಸಿ ಇಂಟು ಎತ್ತರ ಸೇಮ್ ಡಿ ಎಮ್, ಎತ್ತರ ಡಿ ಎಮ್, ಡಿ ಎಮ್. ಸೊ ಇಲ್ಲಿ ಅರ್ಧ ಅರ್ಧ ಕ್ಯಾನ್ಸಲ್ ಆಯಿತು, ಡಿ ಎಮ್ ಕ್ಯಾನ್ಸಲ್ ಆಯಿತು. ಉಳಿದಿದ್ದು ಎ ಇ ಡಿವೈಡೆಡ್ ಬೈ ಇ ಸಿ. ಸೊ ಇದನ್ನು ನಾವು ಸಮೀಕರಣ 2 ಅಂತ ತಗೊಳ್ಳೋಣ. ಸೊ ನೆಕ್ಸ್ಟು ನಾವು 9ನೇ ತರಗತಿಯಲ್ಲಿ ಓದಿವಿ
ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ಮೇಲೆ ಇರುವಂತಹ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ. ಸೊ ಇಲ್ಲಿ ಎರಡು ಸಮಾಂತರ ಸರಳ ರೇಖೆಗಳನ್ನು ಬರ್ಕೊಳ್ಳೋಣ. 9ನೇ ತರಗತಿಯಲ್ಲಿ ಓದಿವಿ ಇದನ್ನು. ಏನಂದರೆ ಪಿ ಕ್ಯೂ ಆರ್ ಎಸ್ ಇವೆರಡು ಸಮಾಂತರ ಸರಳ ರೇಖೆಗಳು. ಈ ಸರಳ ರೇಖೆಯ ಮೇಲೆ ಎ ಬಿ ಅನ್ನೋದು ಪಾದ. ಈ ಪಾದದ ಮೇಲೆ ಒಂದು ತ್ರಿಭುಜ ನಿಂತ್ಕೊಂಡಿದೆ. ಅದೇ ರೀತಿ ಇದೇ ಪಾದದ ಮೇಲೆ ಎ ಬಿ ಸಿ ತ್ರಿಭುಜ, ಇದೇ ಎ ಬಿ ಪಾದದ ಮೇಲೆ ಇನ್ನೊಂದು ತ್ರಿಭುಜ ನಿಂತ್ಕೊಂಡಿದೆ. ಪಾದ ಒಂದೇ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳು ಎ ಬಿ ಸಿ. ಇದನ್ನು ಡಿ ಅಂತ ತಗೊಳ್ಳೋಣ. ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ, ಏಕೆಂದರೆ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ಮೇಲೆ ನಿಂತಿರುವಂತಹ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ. ಸೊ ಇದನ್ನು 9ನೇ ತರಗತಿಯಲ್ಲಿ ಓದಿದ್ದೀವಿ. ಸೊ ಈಗ ಇಲ್ಲಿ ಚಿತ್ರವನ್ನು ಗಮನಿಸ್ರಿ. ಡಿ ಬಿ ಇ ಈ ತ್ರಿಭುಜ ಮತ್ತು ಡಿ ಇ ಸಿ ಒಂದೇ ಪಾದ ಡಿ ಇ ಮೇಲೆ ನಿಂತ್ಕೊಳ್ಳಿ. ಈ ತ್ರಿಭುಜಕ್ಕೂ ಇದೇ ಪಾದ, ಈ ತ್ರಿಭುಜಕ್ಕೂ ಇದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಈ ಎರಡೂ ತ್ರಿಭುಜಗಳು ನಿಂತಿರುವುದರಿಂದ ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರುತ್ತವೆ. ಸೊ ಅದನ್ನು ಇಲ್ಲಿ ಬರೆಯೋಣ. ತ್ರಿಭುಜ ಡಿ ಬಿ ಇ ಮತ್ತು ತ್ರಿಭುಜ ಇ ಡಿ ಸಿಗಳು ಒಂದೇ ಪಾದ ಯಾವುದು ಪಾದ? ಡಿ ಇ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ಮೇಲೆ ನಿಂತಿವೆ. ಆದ್ದರಿಂದ ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಅಂದರೆ ಡಿ ಬಿ ಇ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ಇ ಡಿ ಸಿಯ ವಿಸ್ತೀರ್ಣಗಳು ಸಮನಾಗಿರುತ್ತವೆ. ಸೊ ಇದನ್ನು ನಾವು ಸಮೀಕರಣ 3 ಅಂತ ತಗೊಳ್ಳೋಣ. ಈಗ ಸಮೀಕರಣ 1 ಮತ್ತು ಸಮೀಕರಣ 2 ಹೋಲಿಸೋಣ. ಸೊ ಇಲ್ಲಿ ನೋಡ್ರಿ, ಎಡಭಾಗ ಇದು. ಎಡಭಾಗದಲ್ಲಿ ಅಂಶ ಏನಿದೆ ನೋಡ್ರಿ, ತ್ರಿಭುಜ ಎ ಡಿಯ ವಿಸ್ತೀರ್ಣ. ಅದೇ ರೀತಿ ಸಮೀಕರಣ 2ರ ಅಂಶ ತ್ರಿಭುಜ ಎ ಡಿಯ ವಿಸ್ತೀರ್ಣ, ಅಂದರೆ ಅಂಶಗಳು ಸೇಮ್ ಇದ್ದಾವೆ. ಛೇದ ನೋಡ್ಕೊಳ್ರಿ, ಡಿ ಬಿಯ ವಿಸ್ತೀರ್ಣ ಮತ್ತು ಇ ಡಿ ಸಿಯ ವಿಸ್ತೀರ್ಣ ನಾವು ಈಗಿನ ಸಾಧಿಸಿವಿ. ತ್ರಿಭುಜ ಡಿ ಬಿಯ ವಿಸ್ತೀರ್ಣ ಮತ್ತು ತ್ರಿಭುಜ ಎ ಡಿ ಸಿಯ ವಿಸ್ತೀರ್ಣ ಸಮ ಅಂತ ಸಾಧಿಸಿವಿ. ಆದ್ದರಿಂದ ಅಂಶಗಳು ಸೇಮ್ ಇದ್ದಾವೆ ಮತ್ತು ಛೇದಗಳು ಸೇಮ್ ಇರೋದರಿಂದ ಎಡಭಾಗಗಳು ಸಮನಾಗಿವೆ. ಆದ್ದರಿಂದ ಬಲಭಾಗ ಕೂಡ ಸಮನಾಗಿರುತ್ತವೆ. ಸೊ ಏನು ಬರೆಯೋಣ ಈಗ? ಸಮೀಕರಣ 1, 2 ಮತ್ತು 3ರಿಂದ ನಾವೇನಂತ ಬರೀಬೋದಂದರೆ ಎ ಡಿ ಅನುಪಾತ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಅನುಪಾತ ಇ ಸಿ. ಸೊ ಇದು ಥೇಲ್ಸನ ಪ್ರಮೇಯ ಸಾಧಿಸಿದೆ ಅಂತ ಬರೀಬೇಕು. ಸಾಧನೆ ನೋಡಿಕೊಡ್ರಿ. ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಸೊ ಈ ರೀತಿಯಾಗಿ ನಾವು ಪ್ರಮೇಯವನ್ನು ಮೊದಲು ತಿಳ್ಕೊಂಡು ಆಮೇಲೆ ಪ್ರಾಕ್ಟೀಸ್ ಮಾಡಿದರೆ ನಾವು ಪ್ರಮೇಯವನ್ನು ಈಸಿಯಾಗಿ ಬರೀಬಹುದು.